problem on EPS. So question given, a company has equity share capital of rupees 10 lakh divided into shares of rupees 100 each. It wishes to raise further 6 lakh rupees for expansion through one of the following sources. That first source is all common stock, means all 6 lakh rupees from the equity shares. Second source is rupees 3 lakh in common stock and rupees 3 lakh in debt at 10%. Third source is all debts at 6% per annum. Fourth one, rupees 2 lakh in common stock and rupees 4 lakh in preference shares capital with the rate of dividend is 8%. The company's existing earnings before interest and tax, that is nothing but EBIT, are rupees 3 lakh. The corporate rate of tax is 50%. Determine the EPS in each plan and comment the implication of financial leverage. So question ಏನು ಕೊಟ್ಟಾರ, ನಮಗೆ EPS ಅನ್ನು ಫೈಂಡ್ ಔಟ್ ಮಾಡುವಂಥದ್ದು. ಒಂದು ಎಕ್ಸಿಸ್ಟಿಂಗ್ ಪ್ಲಾನ್ ಅದ, ದೆನ್ ಫಾರ್ ಎಕ್ಸ್ಪೆನ್ಷನ್ ಮಾಡುವ 4 ಪ್ಲಾನ್ಸ್ ಅದಾವ. ಸೊ ಆ ಬೇಸಿಸ್ ಮೇಲೆ ಇನ್ಫಾರ್ಮೇಷನ್ ಕೊಟ್ಟಾರ, ನಮ್ಗೆ EPS ಅನ್ನು ಕಂಡುಹಿಡಬೇಕು. EPS ಅಂದ್ರೆ ಅರ್ನಿಂಗ್ ಪರ್ ಶೇರ್. ಸೊ ಇಲ್ಲಿ ಬ್ರೀಫ್ ಆಗಿ ಕೊಟ್ಟಿನಿ ನೋಡ್ರಿ. ಸೊ ಎಕ್ಸಿಸ್ಟಿಂಗ್ ಪ್ಲಾನ್ ಕ್ವಶನ್ ಕೊಟ್ಟು ಏನೇನು ಕೊಟ್ಟಾರಂದ್ರೆ, ಎಕ್ಸಿಸ್ಟಿಂಗ್ ಪ್ಲಾನ್ ಅದ, ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಐತಿ. ಎಷ್ಟು ಅಮೌಂಟಿನ ಐತಿ? 10 lakh rupees ಅದ. ಒಂದು ಶೇರಿಗೆ 100 ಇದೆ ಅಂದ್ರೆ 1 ಈಕ್ವಿಟಿ ಶೇರ್ಸ್ಗೆ ಏನು ಬೀಳುತ್ತೆ? 100 ಈಚ್. ಸೊ ನಮ್ಗೆ ಕ್ಯಾಪಿಟಲ್ ಕೊಟ್ಟಾರ, 1 ಶೇರಿಗೆ 100 ಈಚ್ ಕೊಟ್ಟಾರ, ನಮ್ಗೆ ಟೋಟಲ್ ಶೇರ್ಸ್ ಕೊಟ್ಟಿಲ್ಲ. ಟೋಟಲ್ ಶೇರ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಸ್ 10 lakh ಡಿವೈಡೆಡ್ ಬೈ ಫಾರ್ ಈಚ್ ಶೇರ್ಗೆ 100 rupees. 10 lakh ಡಿವೈಡೆಡ್ ಬೈ 100 ಮಾಡಿದ 10,000 ಈಕ್ವಿಟಿ ಶೇರ್ಸ್ ಆದ. ದ ಗಿವನ್ ಕ್ವಶನ್. ಸೊ ಮತ್ತೇನು ಕೊಟ್ಟಾರ? ಫಾರ್ ಎಕ್ಸ್ಪಾನ್ಷನ್, ಅವ್ರಿಗೆ ಬಿಸ್ನೆಸ್ ಕಂಪನಿ ಎಕ್ಸ್ಪಾನ್ಷನ್ ಮಾಡಬೇಕಾಗೈತಿ, ಅವ್ರಿಗೆ ಫಂಡ್ ರೇಸ್ ಮಾಡೋದೈತಿ. ಫಂಡ್ ಎಷ್ಟು ರೇಸ್ ಮಾಡೋರ್ದಾರ? 6 lakh rupees ರೇಸ್ ಮಾಡೋರ್ದಾರ. ಅವ್ರ ಕಡೆ ಒಂದು 4 ಪ್ಲಾನ್ಸ್ ಅದಾವ. ಅಂದ್ರೆ 4 ಪ್ಲಾನ್ಸ್ ಅದಾವ. ಒಂದನೇ ಪ್ಲಾನ್ ಏನದ? ಆಲ್ ಕಾಮನ್ ಸ್ಟಾಕ್, ಅಂದ್ರೆ ಆಲ್ ಇಕ್ವಿಟಿ ಶೇರ್ಸ್ ಮೂಲಕ ಅವರು ಫಂಡ್ ರೇಸ್ ಮಾಡೋದು. ಆಲ್ ಇಕ್ವಿಟಿ ಶೇರ್ಸ್ ಅಂತಂದಾಗ ಎಷ್ಟು ಅಮೌಂಟ್ ಇಂದ್ರೆ 6 lakh rupees. ನಾವು 100 ಈಚ್ ಅಂತ ಕೊಟ್ಟಾರ, 100 ಈಚ್. 6 lakh rupees ಕ್ಯಾಪಿಟಲ್, 100 ಈಚ್, 1 ಶೇರಿಗೆ ಈಚ್. ಸೊ ನಮ್ಗೆ ನಂಬರ್ ಆಫ್ ಶೇರ್ಸ್ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕು. 6 lakh rupees ಡಿವೈಡೆಡ್ ಬೈ 100 ಅಂದ್ರೆ 6,000 ಈಕ್ವಿಟಿ ಶೇರ್ಸ್ ಆಯ್ತು. ಸೊ ಸೆಕೆಂಡ್ ಸೋರ್ಸ್ ಏನದ? 3 lakh rupees ಫ್ರಮ್ ಕಾಮನ್ ಸ್ಟಾಕ್ ಆ್ಯಂಡ್ 3 lakh rupees ಫ್ರಮ್ ಡೆಟ್ ಆಟ್ 10% ಅದ. ಸೊ ಕಾಮನ್ ಸ್ಟಾಕ್ ನಮಗೆ ಇಲ್ಲಿ ಅರ್ನಿಂಗ್ ಪರ್ ಶೇರ್ ಯಾವ ಬೇಸಿಸ್ ಮೇಲೆ ಕಂಡುಹಿಡಿತೀವಿ ಅಂದ್ರೆ, ಈಕ್ವಿಟಿ ಶೇರ್ಸ್ ಅನ್ನ ನಾವು ಅಷ್ಟೇ ಕನ್ಸಿಡರೇಷನ್ ಮಾಡ್ಕೋತೀವಿ. ಸೊ ಇಲ್ಲಿ ಕಾಮನ್ ಸ್ಟಾಕ್ ಎಷ್ಟಾದ್ರೆ 3 lakh ಐತಿ, ದಟ್ ಈಸ್ ಈಕ್ವಿಟಿ ಶೇರ್ಸ್. 3 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟಾತ್ರಿ? 3,000 ಶೇರ್ಸ್ ಆಯ್ತು. ಸೆಕೆಂಡ್ ಸೋರ್ಸಸ್ ಒಳಗೆ ಡೆಟ್ ಎಷ್ಟೈತಿ? ಅದು 3 lakh rupees ಐತಿ. 10% ಅಂದ್ರೆ ಡಿಬೆಂಚರ್ ಇಂಟ್ರೆಸ್ಟ್ ಎಷ್ಟಾಯ್ತು ಅಥವಾ ಡೆಟ್ ಇಂಟ್ರೆಸ್ಟ್ ಎಷ್ಟಾಯ್ತು? 30,000 ಆಯ್ತು. ನೆಕ್ಸ್ಟ್ ಥರ್ಡ್ ಸೋರ್ಸಸ್ ಪ್ರಕಾರ ಏನದ? 6 lakh rupees ಡೆಟ್ ಆಟ್ 10% ಅಂದ್ರೆ ಫೋರ್ ಆಲ್ ಅಮೌಂಟು ಡೆಟ್ ಥ್ರೋನ ಫಂಡ್ ರೇಸ್ ಮಾಡತ್ತಾರೆ. 6 lakh rupees ಡಿವೈಡೆಡ್ ಬೈ 6 lakh rupees, ಸಾರಿ 6 lakh ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ 68,000 ಡೆಟ್ ಇಂಟ್ರೆಸ್ಟ್ ಆಯ್ತು. ನೆಕ್ಸ್ಟ್ ಫೋರ್ತ್ ಪ್ಲಾನ್ ಪ್ರಕಾರ ಕಾಮನ್ ಸ್ಟಾಕು ಪ್ರಿಫರೆನ್ಸ್ ಶೇರ್ಸ್ ಎರಡು ಕೊಟ್ಟಿದ್ದಾರೆ. ಸೊ ಕಾಮನ್ ಸ್ಟಾಕ್ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟೈತಿ? 2 lakh rupees ಅದ. ದೆನ್ ಪ್ರಿಫರೆನ್ಸ್ ಶೇರ್ಸ್ 4 lakh ಐತಿ. ಈಗ ಕಾಮನ್ ಸ್ಟಾಕ್ ಶೇರ್ಸ್ ಫೈಂಡ್ ಔಟ್ ಹೆಂಗೆ ಮಾಡೋದಂದ್ರೆ, 2 lakh ಡಿವೈಡೆಡ್ ಬೈ 100 ಅಂದ್ರೆ 2,000 ಶೇರ್ಸ್ ಆಯಿತು. ದೆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ದು ಡಿವಿಡೆಂಟ್ ಅನ್ನು ಕನ್ಸಿಡರೇಷನ್ ಮಾಡಬೇಕಾಗುತ್ತೆ. 4 lakh rupees ಇಂಟು 8 ಡಿವೈಡೆಡ್ ಬೈ 100 ಅಂದ್ರೆ 32,000 ಪ್ರಿಫರೆನ್ಸ್ ಡಿವಿಡೆಂಡ್ ಆಯ್ತು. ನಮಗೇನು ಫೈಂಡ್ ಔಟ್ ಮಾಡಂದಾರ ಅಂದ್ರೆ, ಅರ್ನಿಂಗ್ ಪರ್ ಶೇರ್, ಅರ್ನಿಂಗ್ ಪರ್ ಶೇರ್ ಆಫ್ ಈಚ್ ಪ್ಲಾನ್. ನಮ್ಗೆ 4 ಪ್ಲಾನ್ಸ್ ಅದಾವ. ದೆನ್ ಒಂದು ಎಕ್ಸಿಸ್ಟಿಂಗ್ ಪ್ಲಾನ್ ಇತ್ತು. ಎಕ್ಸಿಸ್ಟಿಂಗ್ ಪ್ಲಾನ್, ದೆನ್ ಇವು 4 ಪ್ಲಾನ್ಸನ್ನು ಶೇರ್ ಏನು ಮಾಡಬೇಕು ನಾವು? EPS ಅನ್ನು ಫೈಂಡ್ ಔಟ್ ಮಾಡಿ. ಸೊ ಈ 4 ಪ್ಲಾನಲ್ಲಿ ಯಾವುದು ಹೈಯೆಸ್ಟ್ EPS ಬರುತ್ತೆ ಅಥವಾ ಮೋರ್ EPS ಬರುತ್ತಾ ಅದನ್ನ ನಾವು ಸಜೆಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡ್ರಿ. ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಪ್ರಕಾರ ಪ್ಲಾನ್ ಬರುತ್ತೆ. ಈ ರೀತಿ ಟೇಬಲ್ ಹಾಕೋತೀವಿ. ಕ್ಯಾಲ್ಕುಲೇಷನ್ ಆಫ್ EPS ಅಂತ ಹೇಳಿ. ಸೊ ಪರ್ಟಿಕ್ಯುಲರ್ಸ್ ಬರುತ್ತೆ, ಪ್ರೆಸೆಂಟ್ ಪ್ಲಾನ್, ದೆನ್ ಎಕ್ಸ್ಪಾನ್ಷನ್ ಪ್ಲಾನ್. ಪ್ರೆಸೆಂಟ್ ಪ್ಲಾನ್ ಅಂದ್ರೆ ದಟ್ ಈಸ್ 10,000 ಈಕ್ವಿಟಿ ಶೇರ್ಸ್. ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಪ್ಲಾನ್ ಅದೇನು ಕೊಟ್ಟಾರ? 10,000 ಈಕ್ವಿಟಿ ಶೇರ್ಸ್. ಆಲ್ರೆಡಿ ನಾ 10,000 ಶೇರ್ಸ್ ಅನ್ನೋದು ಹೆಂಗೆ ಮಾಡೀನಿ? 10 lakh rupees ಡಿವೈಡೆಡ್ ಬೈ 100 ಅಂದ್ರೆ 10,000 ಈಕ್ವಿಟಿ ಶೇರ್ಸ್. ಸೊ ನೆಕ್ಸ್ಟ್ ಪ್ಲಾನ್ 1, ಪ್ಲಾನ್ 2, ಪ್ಲಾನ್ 3 ಆ್ಯಂಡ್ ಪ್ಲಾನ್ 4. ಸೊ
ಪ್ಲಾನ್ ಒನ್ ಪ್ರಕಾರ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ಸ್ ಏನದಾವಲ್ರಿ ಈ 4 ಪ್ಲಾನ್ಸ್ಗೂ ಕನ್ಸಿಡರೇಷನ್ ಮಾಡುವಂಥದ್ದು. ಎಕ್ಸಿಸ್ಟಿಂಗ್ ಪ್ಲಾನ್ ಪ್ರಕಾರ 10,000 ಇಕ್ವಿಟಿ ಶೇರ್ಸ್ ಅದಾವ. ಇಲ್ಲಿ ಪ್ಲಾನ್ ಅಲ್ಲಿ 10,000 ತಗೊಂಡಿವಿ, ಸೆಕೆಂಡ್ ಪ್ಲಾನ್ 10,000, ಥರ್ಡ್ ಪ್ಲಾನ್ ಅಲ್ಲಿ 10,000 ಅಂಡ್ ಫೋರ್ತ್ ಪ್ಲಾನ್ 10,000. ಸೊ ಇವು 10,000 ಶೇರ್ಸ್ ಏನದಾವ್ರಿ ಎಕ್ಸಿಸ್ಟಿಂಗ್ ಪ್ಲಾನ್ಸ್ ಇನ್ಕ್ಲೂಡಿಂಗ್. ಸೊ ಫಸ್ಟ್ ಪ್ಲಾನ್ ಒಳಗೆ ಅವ್ರ ಸೋರ್ಸಸ್ ಒಳಗೆ ಏನು ಕೊಟ್ಟಿದ್ರಿ, ಆಲ್ ಕಾಮನ್ ಸ್ಟಾಕ್ ಅಂದ್ರೆ 6 lakh rupees 100 ಈಚ್ ಹಂಗ ಟೋಟಲ್ ನಾವು ಎಷ್ಟು ಶೇರ್ಸ್ ಫೈಂಡ್ ಔಟ್ ಮಾಡಿದ್ವಿ 6,000 ಶೇರ್ಸ್. ಸೊ ಇಲ್ಲಿ ತಗೊಂಡಿ ನೋಡ್ರಿ 10,000 ಪ್ಲಸ್ 6,000 ಶೇರ್ಸ್. ಅದೇ ರೀತಿ ಸೆಕೆಂಡ್ ಪ್ಲಾನ್ ಪ್ರಕಾರ ಎಕ್ಸಿಸ್ಟಿಂಗ್ ಪ್ಲಾನ್ 10,000, ದೆನ್ ಸೆಕೆಂಡ್ ಸೋರ್ಸಸ್ ಆಫ್ ಪ್ಲಾನ್ ಅಲ್ಲಿ ಏನಾಗುತ್ತೆ 3 lakh ಕಾಮನ್ ಸ್ಟಾಕ್ ಐತಿ, 3 lakh ಡೆಟ್. ನಾವು ಇಕ್ವಿಟಿ ಶೇರ್ಸ್ ಅಷ್ಟೇ ಕನ್ಸಿಡರೇಷನ್ ಮಾಡೋದ್ರಿಂದ 3 lakh ಡಿವೈಡೆಡ್ ಬೈ 100 3,000 ಶೇರ್ಸ್ ಫೈಂಡ್ ಔಟ್ ಮಾಡೀನಿ. ದಟ್ ಈಸ್ 3,000, 10,000 ಪ್ಲಸ್ 3,000 ಶೇರ್ಸ್. ಥರ್ಡ್ ಪ್ಲಾನ್ ಅಲ್ಲಿ ಏನಿತ್ತು ಅಥವಾ ಸೋರ್ಸಸ್ ಅಲ್ಲಿ ಆಲ್ 6 lakh rupees ಡೆಟ್ ಐತಿ. ಸೊ ಅಲ್ಲಿ ನಾವು ಇಕ್ವಿಟಿ ಶೇರ್ಸ್ ಇಲ್ಲ, ಸೊ ನಾವು ಎಕ್ಸಿಸ್ಟಿಂಗ್ ಅಷ್ಟೇ 10,000 ಶೇರ್ಸ್ ತಗೋತೀವಿ. ಸೊ ಡೆಟ್ ಕನ್ಸಿಡರೇಷನ್ ಆಗಲ್ಲ. ದೆನ್ ಫೋರ್ತ್ ಪ್ಲಾನ್ ಅಲ್ಲಿ ಏನದ 2 lakh rupees ಕಾಮನ್ ಸ್ಟಾಕ್ ಅದ, 4 lakh rupees ಪ್ರಿಫರೆನ್ಸ್ ಶೇರ್ಸ್ ಐತಿ. ಸೊ ಇಲ್ಲಿ ನಾವು ಕಾಮನ್ ಸ್ಟಾಕ್ ಅಷ್ಟೇ ಕನ್ಸಿಡರೇಷನ್ ಮಾಡ್ತೀವಿ. ಟೋಟಲ್ 2,000 ಶೇರ್ಸ್ ಅದಾವ. ಎಕ್ಸಿಸ್ಟಿಂಗ್ 10,000 ಪ್ಲಸ್ 2,000 ಶೇರ್ಸ್. ಈ ರೀತಿ ನಾವು ಫಾರ್ಮ್ಯಾಟ್ ಅನ್ನ ರೆಡಿ ಮಾಡ್ಕೋದು. ಪರ್ಟಿಕ್ಯುಲರ್ಸ್, ಪ್ರೆಸೆಂಟ್ ಪ್ಲಾನ್, ಎಕ್ಸ್ಪೆನ್ಷನ್ ಪ್ಲಾನ್ ಅವ್ರು ಎಷ್ಟು ಕೊಟ್ಟಿರ್ತಾರೆ ಈ ಕ್ವಶನ್ ಒಳಗೆ 4 ಪ್ಲಾನ್ಸ್ ಕೊಟ್ಟಾರ. ಪ್ಲಾನ್ 1 2 3 4. ಸೊ ಪ್ಲಾನ್ 4 ಅನ್ನ ಕನ್ಸಿಡರೇಷನ್ ಮಾಡಿವಿ. ಸೊ ನಾವು ಇದು ಪ್ರಾಬ್ಲಮ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫಸ್ಟ್ ನಮ್ಗೆ ಕ್ವಶನ್ ಒಳಗೆ ಏನು ಕೊಟ್ಟಾನ ನಮಗೆ ಈ ಫಾರ್ಮ್ಯಾಟ್ ಅದ. ಫಸ್ಟ್ ನಮ್ಗೆ EBIT ಬೇಕು. ಸೊ ಈ ರೀತಿ ನಾವು ಪ್ರಾಬ್ಲಮ್ EPS ಫೈಂಡ್ ಔಟ್ ಮಾಡೋದಿತ್ತಂದ್ರೆ ಏನು ಬೇಕು ನಮಗೆ EBIT ಬೇಕು. EBIT ನಥಿಂಗ್ ಬಟ್ ಆಪರೇಟಿಂಗ್ ಪ್ರಾಫಿಟ್ ಅಂತ ಬರುತ್ತೆ. ಸೊ ಆಪರೇಟಿಂಗ್ ಪ್ರಾಫಿಟ್ ಫಸ್ಟ್ ತಗೋವಂಥದ್ದು. ಅದ್ರೊಳಗೆ ನಾವೇನು ಮಾಡ್ತೀವ್ರಿ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡುವಂಥದ್ದು ಕ್ವಶನ್ ಒಳಗೆ. ಸೊ ಇಂಟ್ರೆಸ್ಟ್ ಲೆಸ್ ಮಾಡಿದೀವಿ ಅಂದ್ರೆ ನಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಏನ್ರಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಬರುತ್ತೆ. ಅದಕ್ಕೆ ನಥಿಂಗ್ ಬಟ್ PBT ಅಂತೀವಿ. ಸೊ ಅದ್ರೊಳಗೆ ನೆಕ್ಸ್ಟ್ ಏನು ಮಾಡ್ಬೇಕ್ರಿ ನಾವು ಟ್ಯಾಕ್ಸ್ ಅನ್ನ ಲೆಸ್ ಮಾಡ್ತೀವಿ. ಸೊ ಟ್ಯಾಕ್ಸ್ ಲೆಸ್ ಮಾಡಿದೀವಿ ಅಂದ್ರೆ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಬರುತ್ತೆ. ಇದೇನ್ರಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ತಗೋತೀವಿ. ನೆಕ್ಸ್ಟ್ ಏನು ಮಾಡ್ಬೇಕಿದ್ರಾಗ ಲೆಸ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಶೇರ್ ಡಿವಿಡೆಂಟ್ ಅನ್ನ ಲೆಸ್ ಮಾಡುವಂಥದ್ದು. ಇಫ್ ಕೊಟ್ಟಿದ್ರ ಲೆಸ್ ಮಾಡಿದ್ವಿ ಅಂದ್ರೆ ನಮಗೊಂದು ವ್ಯಾಲ್ಯೂ ಬರುತ್ತೆ. ಅದಕ್ಕೆ ನಾವೇನಂತೀವಿ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತೀವಿ ಬರುವಂಥ ವ್ಯಾಲ್ಯೂ. ಸೊ ಇದಕ್ಕೆ ನಮ್ಗೆ EPS ಅನ್ನ ಕಂಡುಹಿಡಿಯುವಂಥದ್ದು. EPS ಅಂದ್ರೆ ಅಮೌಂಟ್ ಅವೈಲೇಬಲ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಈ ಫಾರ್ಮ್ಯಾಟ್ ಒಳಗೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು. ಸೊ ಪ್ರಾಬ್ಲಮ್ಸ್ ನೋಡ್ರಿ, ನಮ್ಮ ಕ್ವಶನ್ ಒಳಗೆ EBIT ಕೊಟ್ಟಾನ. EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತೂ ಕೊಡ್ಬೋದು ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅಂತೂ ಕೊಡ್ತಾರೆ. ಸೊ EBIT ಎಷ್ಟು ಕೊಟ್ಟಾನ 3 lakh rupees ಫಾರ್ ಎಕ್ಸಿಸ್ಟಿಂಗ್ ಪ್ಲಾನ್. ದೆನ್ 4 ಡಿಫ್ರೆಂಟ್ ಪ್ಲಾನ್ಸ್ಗೂ ಅದು ಅನ್ವಯ ಆಗುತ್ತೆ. 3 lakh rupees, 3 lakh, 3 lakh, 3 lakh ಆ್ಯಂಡ್ 3 lakh. ಸೊ ನಾವು ಇದ್ರೊಳಗೆ EBIT ಏನು ಮಾಡ್ಬೇಕ್ರಿ ಲೆಸ್ ಇಂಟ್ರೆಸ್ಟ್ ಅನ್ನ ಕಳಿತೀವಿ. ಸೊ ಇಂಟ್ರೆಸ್ಟ್ ಫಸ್ಟ್ ಪ್ಲಾನ್ ಪ್ರಕಾರ ಆಲ್ರೆಡಿ ಹೇಳಿದೆ ನಾನು ಆಲ್ ಈಕ್ವಿಟಿ ಶೇರ್ಸ್ ಅದಾವ. ಎಕ್ಸಿಸ್ಟಿಂಗ್ ಪ್ಲಾನ್ ಒಳಗೆ 10 lakh rupees ಎಲ್ಲ ಈಕ್ವಿಟಿ ಶೇರ್ಸ್ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿ ಡೆಟ್ ಇಲ್ಲ. ಸೊ ಇದಕ್ಕೆ ಡ್ಯಾಶ್. ನೆಕ್ಸ್ಟ್ ಪ್ಲಾನ್ 1 ಒಳಗೆ ಸೋರ್ಸಸ್ ಒಳಗೆ ಆಲ್ ಕಾಮನ್ ಸ್ಟಾಕ್ ಅದ. ಆಲ್ ಕಾಮನ್ ಸ್ಟಾಕ್ ಅಂದ್ರೆ ಏನಾಗುತ್ತೆ ಯಾವುದೇ ರೀತಿ ಡೆಟ್ ಇಲ್ಲ. ಸೊ ಅಲ್ಲಿನೂ ನಮ್ಗೇನು ಬರಂಗಿಲ್ಲ ರೀ ಯಾವುದೇ ರೀತಿ ಇಂಟ್ರೆಸ್ಟ್ ಬರಂಗಿಲ್ಲ. ಸೊ ನಾವು ಡೆಟ್ ಮೇಲೆ ಅಷ್ಟೇ ಇಂಟ್ರೆಸ್ಟ್ ಬರುತ್ತೆ. ಸೊ ನಾವು ಶೇರ್ಸ್ ಮೇಲೆ ಡಿವಿಡೆಂಡ್ ಪೇ ಮಾಡೋದ್ರಿಂದ ಇಲ್ಲಿ ಕನ್ಸಿಡರೇಷನ್ ಆಗಲ್ಲ. ಇಲ್ಲಿ ಈಕ್ವಿಟಿ ಶೇರ್ಸ್ ಅದ, ಇಲ್ಲಿ ಈಕ್ವಿಟಿ ಶೇರ್ಸ್ ಐತಿ. ದೆನ್ ಪ್ಲಾನ್ ಸೆಕೆಂಡ್ ಒಳಗೆ ಏನು ಕೊಟ್ಟಿದ್ದಾರೆ 3 lakh rupees ಕಾಮನ್ ಸ್ಟಾಕ್ ಐತಿ, 3 lakh rupees ಡೆಟ್ ಅದ. ಸೊ ಇಲ್ಲಿ ನಾವು ಡೆಟ್ ಅಷ್ಟ ಕನ್ಸಿಡರೇಷನ್ ಮಾಡಬೇಕು. 3 lakh ಮೇಲೆ 10% ಕೊಟ್ಟಾರ, ದಟ್ ಈಸ್ 30,000. ಸೊ ಪ್ಲಾನ್ 2 ಒಳಗೆ ಕೊಟ್ಟಾನ 30,000, 3 lakh ಮೇಲೆ 10% ಮಾಡಿ. ಅದೇ ರೀತಿ ಫೋರ್ತ್ ಪ್ಲಾನ್ ಒಳಗೆ ಟೋಟಲ್ 6 lakh rupees ಫಂಡ್ ಅದ, ಅದ್ರ ಮೇಲೆ 10% ಡೆಟ್ ಇಂಟ್ರೆಸ್ಟ್ ಏನಾಗುತ್ತೆ 60,000. 6 lakh ಡಿವೈಡೆಡ್ ಬೈ 10 into 100 ದಟ್ ಈಸ್ 60,000. ನೆಕ್ಸ್ಟ್ ಲಾಸ್ಟ್ ಒನ್ ಏನಾದರೆ ಈಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ ಇರೋದ್ರಿಂದ ಯಾವುದೇ ರೀತಿ ಡೆಟ್ ಇಲ್ಲ.
ಅಲ್ಲಿ ಕನ್ಸಿಡರೇಷನ್ ಆಗಲ್ಲ. EBIT ಒಳಗೆ ಇಂಟ್ರೆಸ್ಟ್ ಅಷ್ಟೇ ಲೆಸ್ ಮಾಡೋದು. ಇಂಟ್ರೆಸ್ಟ್ ಎಲ್ಲಿ ಪೇ ಮಾಡ್ತೀವಿ ಅಂದರೆ ಡಿಬೆಂಚರ್ಸ್ ಅಥವಾ ಡೆಟ್ ಕೊಟ್ಟಾಗ ಅಷ್ಟೇ ಇಂಟ್ರೆಸ್ಟ್ ಕನ್ಸಿಡರೇಷನ್ ಆಗುತ್ತೆ. ಸೊ ಇಲ್ಲಿ ಎಕ್ಸಿಸ್ಟಿಂಗ್ ಪ್ಲಾನ್ ಒಳಗಿಲ್ಲ, ಪ್ಲಾನ್ 1 ಒಳಗಿಲ್ಲ, ಪ್ಲಾನ್ 2 ಒಳಗೆ ಐತ್ರಿ, ಪ್ಲಾನ್ 3 ಒಳಗೆ ಡೆಟ್ ಐತಿ, ಪ್ಲಾನ್ 4 ಒಳಗಿಲ್ಲ. ಸೊ ನಾವೇನು ಮಾಡ್ಬೇಕ್ರಿ, EBIT ಒಳಗೆ ಇಂಟ್ರೆಸ್ಟನ್ನು ಲೆಸ್ ಮಾಡ್ತೀವಿ. 3 ಲ್ಯಾಕ್ ಒಳಗೆ ಏನೂ ಇಲ್ಲ ಅಂದ್ರೆ 3 ಲ್ಯಾಕ್ ರೂಪೀಸ್ ಬಂತು. 3 ಲ್ಯಾಕ್ ಇಂಟ್ರೆಸ್ಟ್ ನಿಲ್ಲದ 3 ಲ್ಯಾಕ್ ಬಂತು. ಪ್ಲಾನ್ 2 ಒಳಗೆ 3 ಲ್ಯಾಕ್ ಒಳಗೆ 30,000 ಹೋದ್ರೆ 2,70,000. 3 ಲ್ಯಾಕಲ್ಲಿ 60 ಹೋದ್ರೆ 2,40,000. 3 ಲ್ಯಾಕಲ್ಲಿ ಇಂಟ್ರೆಸ್ಟ್ ಇಲ್ಲ, ಸೇಮ್ ಅಮೌಂಟ್ 3 ಲ್ಯಾಕ್ ಉಳಿತೈತಿ. ಸೊ ನಮಗೆ ಬರುವಂಥ ವ್ಯಾಲ್ಯೂಗೆ ನಾವೇನಂತೀವಿ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಒಳಗೆ ನೆಕ್ಸ್ಟ್ ಏನು ಮಾಡಬೇಕು, ಟ್ಯಾಕ್ಸನ್ನು ಕಳಿತೀವಿ. ನಮ್ಮ ಕ್ವಶನ್ ಒಳಗೆ ಕೊಟ್ಟಾನ ಟ್ಯಾಕ್ಸ್, ಅದು ಕಾರ್ಪೊರೇಟ್ ಟ್ಯಾಕ್ಸ್ 50% ಕೊಟ್ಟಾರ. ಸೊ ನಾವು 50% ಎದ್ರ ಮೇಲೆ ತೆಗಿಬೇಕಂದ್ರೆ EBT ಮ್ಯಾಲೆ ಅರ್ನಿಂಗ್ ಬಿಫೋರ್ ಏನು ಬಂದಿರ್ತೈತಲ್ರಿ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಮೇಲೆ ಅವ್ರು ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾ ತೆಗಿಬೇಕು. ಈ ಕ್ವಶನ್ ಒಳಗೆ 50% ಕೊಟ್ಟಾರ. ಸೊ 3 ಲ್ಯಾಕ್ ಮೇಲೆ 50% ಅಂದ್ರೆ 1,50,000. 3 ಲ್ಯಾಕ್ ಮೇಲೆ 50% ಅಂದ್ರೆ 1,50,000. 2,70,000 ಮೇಲೆ 50% ಅಂದ್ರೆ 1,35,000. 2,40,000 ಅಲ್ಲಿ 50% ಅಂದ್ರೆ 1,20,000. 3 ಲ್ಯಾಕ್ ಮೇಲೆ 50% ಅಂದ್ರೆ 1,50,000. ಸೊ EBT ಒಳಗೆ ಟ್ಯಾಕ್ಸ್ ಅನ್ನ ಲೆಸ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಬರುತ್ತೆ, ದಟ್ ಈಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ 3 ಲ್ಯಾಕ್ ಅಲ್ಲಿ 1,50,000 ಲೆಸ್ ಮಾಡಿದ್ರೆ 1,50,000 ಬಂತು. ಸೆಕೆಂಡ್ ಪ್ಲಾನ್ 1 ಒಳಗೆ 3 ಲ್ಯಾಕ್ ಒಳಗೆ 1,50,000 ಅಂದ್ರೆ 1,50,000 ಬಂತು. ಪ್ಲಾನ್ 2 ಒಳಗೆ 2,70,000 ಒಳಗೆ 1,35,000 ಲೆಸ್ ಮಾಡಿದ್ರೆ 1,35,000 ಬಂತು. 2,40,000 ಒಳಗೆ 1,20,000 ಲೆಸ್ ಮಾಡಿದ್ರೆ 1,20,000 ಬಂತು. ಲಾಸ್ಟ್ ಪ್ಲಾನ್ ಪ್ರಕಾರ 3 ಲ್ಯಾಕ್ ಒಳಗೆ 150 ಹೋದ್ರೆ 1,50,000. ಇವು ಬರುವಂಥ ವ್ಯಾಲ್ಯೂ ಏನಂತೀವಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ನಮ್ಮ ಕ್ವಶನ್ ಒಳಗೆ ಪ್ರಿಫರೆನ್ಸ್ ಡಿವಿಡೆಂಡ್ಸ್ ಇದ್ರೆ ನಾವು ಏನು ಮಾಡ್ತೀವಿ, ಡಿವಿಡೆಂಡ್ ಲೆಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ಗೆ ನಾವೇನಂತೀವಿ, ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಅಂತ ಕನ್ಸಿಡರೇಷನ್ ಮಾಡುವಂಥದ್ದು. ಬಟ್ ಈ ಕ್ವಶನಲ್ಲಿ 4th ಸೋರ್ಸ್ ಒಳಗೆ ಏನು ಕೊಟ್ಟಾನ, 4th ಪ್ಲಾನ್ ಪ್ರಕಾರ ಕಾಮನ್ ಸ್ಟಾಕ್ ಕೊಟ್ಟಾನ, ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಕೊಟ್ಟಾನ, ಅದಕ್ಕೆ 8% ಡೆಟ್ ಅಂತ ಡಿವಿಡೆಂಟ್ ಅಂತ ಕೊಟ್ಟಾನ. ಸೊ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಅಥವಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿವಿಡೆಂಟ್ ಅನ್ನ ಲೆಸ್ ಮಾಡುವಂಥದ್ದು. ಸೊ ಎಕ್ಸಿಸ್ಟಿಂಗ್ ಪ್ಲಾನ್ ಒಳಗೆ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಪ್ಲಾನ್ 1 ಒಳಗಿಲ್ಲ, 2 ಒಳಗಿಲ್ಲ, 3 ಒಳಗಿಲ್ಲ. ಲಾಸ್ಟ್ 4th ಪ್ಲಾನ್ ಒಳಗೆ ಕೊಟ್ಟಾನ. ಟೋಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 4 ಲ್ಯಾಕ್ ಅದ, ಅದ್ರ ಮೇಲೆ 8% ಮಾಡಿದ್ರೆ 32,000 ಬಂತು. ಅದು ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್ ಹೇಳಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಅನ್ನ ಲೆಸ್ ಮಾಡಿದ್ರೆ ವ್ಯಾಲ್ಯೂ ಬರುತ್ತೆ 1,50,000, 1,50,000, 1,35,000, 1,20,000, 1,18,000. ಅದಕ್ಕೆ ನಾವು ಏನಂತೀವಿ ಬರುವಂಥ ವ್ಯಾಲ್ಯೂಗೆ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ನೆಕ್ಸ್ಟ್ ನಮಗೆ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆದ್ಮೇಲೆ ಏನು ಮಾಡ್ಬೇಕ್ರಿ, ನಮಗೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಈ ರೀತಿ ನಾವು ಟೇಬಲ್ ಮಾಡೋದ್ರಿಂದ ಈಸಿ ಆಗುತ್ತೆ. ಸೊ ಪ್ರೆಸೆಂಟ್ ಪ್ಲಾನ್ ಪ್ರಕಾರ ಏನದಾವ್ರಿ, 10,000 ಇಕ್ವಿಟಿ ಶೇರ್ಸ್, ದೋಸ್ ಆರ್ 10,000. ಸೊ ಸೆಕೆಂಡ್ ಪ್ಲಾನ್ ಪ್ರಕಾರ ಏನದಾವ್ರಿ, 10,000 ಪ್ಲಸ್ 6,000. ಸೊ 10 ಪ್ಲಸ್ 6 ಎಷ್ಟಾತ್ರಿ, 16,000 ಶೇರ್ಸ್. ದೆನ್ ಪ್ಲಾನ್ 2 ಒಳಗೆ 10,000 ಪ್ಲಸ್ 3 ಅಂದ್ರೆ 13,000 ಶೇರ್ಸ್. ದೆನ್ ಡೆಟ್ ಐತಿ 10,000 ಶೇರ್ಸ್ ಅಷ್ಟೇ ಬರುತ್ತೆ, 10,000 ಶೇರ್ಸ್. 10 ಪ್ಲಸ್ 2,000 ಶೇರ್ಸ್, ಸೊ 12,000 ಶೇರ್ಸ್ ಬಂತು. ಸೊ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಆದ್ಮೇಲೆ ನಮಗೆ EPS ಅನ್ನ ಫೈಂಡ್ ಔಟ್ ಮಾಡೋದು. ಅರ್ನಿಂಗ್ ಪರ್ ಶೇರ್ ಅನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸೊ ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ಸ್ ಫೈಂಡ್ ಔಟ್ ಮಾಡಿ 1,50,000 ಡಿವೈಡೆಡ್ ಬೈ 10,000 ಶೇರ್ಸ್. ಪ್ಲಾನ್ 1 ಒಳಗೆ 1,50,000, 16,000 ಶೇರ್ಸ್. 1,35,000 30 divided by 13,000 shares. 1,20,000 divided by 10,000 shares. 1,18,000 divided by 12,000 shares. So now each divide ಮಾಡಿದಾಗ we are getting the value. So existing plan ಅದ್ದು 1 equity shares ಗ ₹15 ಬಂತು. Source 1 ಪ್ರಕಾರ ₹9.37. Plan 2 ಒಳಗ ₹10.38. Plan 3 ಒಳಗ ₹12 ಬಂತು. ಪ್ಲಾನ್ 4 ಒಳಗ 9.83 ಬಂತು. ಸೊ ಈ 4 ಪ್ಲಾನ್ಸ್ ಪ್ರಕಾರ ಅಥವಾ ಈ 4 ಸೋರ್ಸಸ್ ಒಳಗ ಯಾವ್ದು ಹೈಯೆಸ್ಟ್ ಬರುತ್ತೆ. ಸೊ ಇದಕ್ಕೆ ಎಕ್ಸಿಸ್ಟಿಂಗ್ ಕನ್ಸಿಡರೇಷನ್ ಮಾಡಂಗಿಲ್ರಿ, ನಮಗೆ ಮಿಕ್ಕಿದ್ದು ಪ್ಲಾನ್ ಏನು 4 ಪ್ಲಾನ್ಸ್ ಕೊಟ್ಟಾರಲ್ಲ ಅದ್ರ ಮೇಲೆ ಕನ್ಸಿಡರೇಷನ್. ಒಂದೇದು 9.37, 10.38, 12 and 9.83. ಸೊ ಈ 4 ಒಳಗೆ ಯಾವ್ದು ಹೈಯೆಸ್ಟ್ ಐತ್ರಿ, ದಿಸ್ ಈಸ್ ದ ಹೈಯೆಸ್ಟ್ ಅಂದ್ರೆ ಪ್ಲಾನ್ 3rd ಈಸ್ ದಿ
ಹೈಯೆಸ್ಟ್ ಐತಿ. ಸೊ ಅದು ನಾವು ಪ್ರಿಫರ್ ಮಾಡೀವಿ. ಯಾಕಂದ್ರೆ ಕಂಪೇರ್ ಟು ದಿ ಪ್ಲಾನ್ 1, 2 and 4 the EPS is more. So that plan 2 is preferred. ಇಲ್ಲಿ ಕಮೆಂಟ್ ಹಾಕ್ತೀವಿ ಪ್ಲಾನ್ 3rd is suggested ಅಥವಾ ಪ್ಲಾನ್ 3rd is preferred because EPS is more. Thank you.